ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ರಾಜಸ್ಥಾನ ಕಾಂಗ್ರೆಸ್ ಘಟಕ ಬೃಹತ್ ಪ್ರತಿಭಟನೆ ನಡೆಸಿತು. ವಿರೋಧ ಪಕ್ಷಗಳು ಬೀದಿಗಿಳಿಯೋದಿಲ್ಲ, ಜನರ ಪರ ಧ್ವನಿ ಎತ್ತೋದಿಲ್ಲ ಅನ್ನೋರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಕಾಂಗ್ರೆಸ್ ಒತ್ತಾಯಿಸ್ತಾ ಇದೆ. ರಾಹುಲ್ ಗಾಂಧಿ ಕೂಡ ಪ್ರತಿಭಟನೆಯ ವಿಡಿಯೋ ಹಂಚಿಕೊಂಡಿದ್ದಾರೆ. ಜೂನ್ನಲ್ಲಿ ನಡೆಯಲಿರುವ ಸಚಿವ ಸಂಪುಟ ವಿಸ್ತರಣೆ ವೇಳೆ ಪ್ರಧಾನ್ ಅವರನ್ನ ಹುದ್ದೆಯಿಂದ ತೆಗೆದುಹಾಕಬಹುದು ಅಂತ ಹೇಳಲಾಗ್ತಿದೆ. ಆದರೆ ಕಾಂಗ್ರೆಸ್ ಪಕ್ಷ ಅವರ ರಾಜೀನಾಮೆಗೆ ಒತ್ತಡ ಹೇರ್ತಾನೇ ಇದೆ. ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಚದುರಿಸೋಕೆ ಪೊಲೀಸರು ಜಲಫಿರಂಗಿಗಳನ್ನು ಬಳಸಿದ್ದಾರೆ. ರಾಜಸ್ಥಾನ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ಸಿಂಗ್ ಉಡಾಸರ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೊಲೀಸರನ್ನ ಹೇಗೆ ಎದುರಿಸಿದ್ರು ಅನ್ನೋದನ್ನ ಪ್ರತಿಭಟನೆಗಳ ಚಿತ್ರಗಳ ಮೂಲಕ ನೋಡಬಹುದು. ಈ ವಿಡಿಯೋ ಹಂಚಿಕೊಳ್ತಾ ರಾಹುಲ್ ಗಾಂಧಿ ಮತ್ತೊಮ್ಮೆ ನೀಟ್ ಪತ್ರಿಕೆ ಸೋರಿಕೆ ಸಂಬಂಧ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ಇರುವ ಒತ್ತಾಯದ ಬಗ್ಗೆ ಗಮನ ಸೆಳೆದ್ರು. ಮೋದಿ ಇಟಲಿಯಲ್ಲಿ ಡೀಲ್ಗಳನ್ನು ಮಾಡ್ತಿರುವಾಗ ಪತ್ರಿಕೆ ಸೋರಿಕೆಯಿಂದ ಕಂಗಾಲಾದ ಭಾರತದ ಯುವಕರು ನ್ಯಾಯಕ್ಕಾಗಿ ಬೀದಿಗಿಳಿದಿದ್ರು. ನೀಟ್ ಪತ್ರಿಕೆ ಸೋರಿಕೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿತು. ಕೆಲವರು ಆತ್ಮಹತ್ಯೆ ಮಾಡಿಕೊಂಡ್ರು. ಆದರೆ ಮೋದಿ ಜವಾಬ್ದಾರಿ ತೆಗೆದುಕೊಳ್ಳಲಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರನ್ನ ತೆಗೆದುಹಾಕಲಿಲ್ಲ ಅಥವಾ ಒಂದು ಹೇಳಿಕೆಯನ್ನೂ ನೀಡಲಿಲ್ಲ. ಈಗ ಕಾಂಗ್ರೆಸ್ ಕಾರ್ಯಕರ್ತರು ನ್ಯಾಯಕ್ಕಾಗಿ ಧ್ವನಿ ಎತ್ತುತ್ತಾ ಇರುವಾಗ ಬಿಜೆಪಿ ಸರ್ಕಾರ ಅವರ ಮೇಲೆ ದೌರ್ಜನ್ಯಕ್ಕಿಳಿದಿದೆ. ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಲಾಠಿ ಪ್ರಹಾರದಿಂದ ಉತ್ತರಿಸುವ ಸರ್ಕಾರ ಭಯಪಡಿಸುವ ಮೂಲಕ ದಮನಗೊಳಿಸೋಕೆ ಯತ್ನಿಸುತ್ತಿದೆ. ಆದರೆ ನಾವು ಬೆದರೋದಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವವರೆಗೆ ಮತ್ತು ದೇಶದಲ್ಲಿ ಪತ್ರಿಕೆ ಸೋರಿಕೆ ತಡೆಯೋಕೆ ಪ್ರಬಲ ಮತ್ತು ಸುರಕ್ಷಿತ ವ್ಯವಸ್ಥೆ ತರೋವರೆಗೆ ನಾವು ನಿಲ್ಲೋದಿಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ 4 ದಿನಗಳ ಹಿಂದೆ ರಚನೆಯಾದ ಕಾಕ್ರೋಚ್ ಜನತಾ ಪಕ್ಷ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸುತ್ತಿದೆ ಅನ್ನೋದನ್ನ ಗಮನಿಸಬೇಕು. ವಾಸ್ತವವಾಗಿ ಈ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಕ್ಷಣೆ ಮಾಡೋವರೆಗೆ ಅದು ಕಳಂಕ ಹೊತ್ತುಕೊಂಡೇ ಇರಬೇಕಾಗತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಿಜೆಪಿಯ ಪ್ರಮುಖ ಮತದಾರರಾದ ಮಧ್ಯಮ ವರ್ಗದ ಮೇಲೆ ಪರಿಣಾಮ ಬೀರಿದೆ. ಇಷ್ಟು ದೊಡ್ಡ ತಪ್ಪು ನಡೆದ ಮೇಲೂ ಧರ್ಮೇಂದ್ರ ಪ್ರಧಾನ್ ಮೊದಲ 24 ಗಂಟೆಗಳ ಕಾಲ ಹೇಳಿಕೆ ನೀಡೋಕೆ ನಿರಾಕರಿಸಿದ್ರು. ನಂತರ ಸಂಪೂರ್ಣ ಜವಾಬ್ದಾರಿಯನ್ನ ಎನ್ಟಿಎ ಮೇಲೆ ಹಾಕಿದ್ರು. ಮುಂದಿನ ವರ್ಷದಿಂದ ಆನ್ಲೈನ್ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ ಅಂತ ಹೇಳಿ ಹಿಂದೆ ಸರಿದ್ರು. ಸ್ಪಷ್ಟವಾಗಿ ಸರ್ಕಾರ ಇದನ್ನ ನಿಗ್ರಹಿಸೋಕೆ ಎಷ್ಟೇ ಪ್ರಯತ್ನಿಸಿದ್ರು ಅದು ಆಗ್ತಿಲ್ಲ. ಈ ನಡುವೆ ನೀಟ್ ಯುಜಿಸಿ 2026ರ ಪತ್ರಿಕೆ ಸೋರಿಕೆ ಸಂಬಂಧ ಸಂಸದೀಯ ಸಮಿತಿ ಎನ್ಟಿಎ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರಿಗೆ ಸಮನ್ಸ್ ನೀಡಿತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಹೇಗೆ ಸಂಭವಿಸಿತು ಅಂತ ಕೇಳಲಾಯಿತು. ಅವರು ಪತ್ರಿಕೆ ಸೋರಿಕೆ ಆಗಿಲ್ಲ, ಸಿಬಿಐ ಈ ವಿಷಯ ತನಿಖೆ ಮಾಡ್ತಿದೆ ಅನ್ನೋ ಅಸಂಬದ್ಧ ಉತ್ತರ ಕೊಟ್ಟಿರೋದಾಗಿ ವರದಿಯಾಗಿದೆ. ಪತ್ರಿಕೆ ಸೋರಿಕೆ ಆಗಿಲ್ಲದೆ ಇದ್ರೆ ಪರೀಕ್ಷೆಯನ್ನ ಯಾಕೆ ರದ್ದುಗೊಳಿಸಲಾಯಿತು? ಸಿಬಿಐ ತನಿಖೆ ಯಾಕೆ? ಹಾಗಾದ್ರೆ ಸಿಬಿಐ ಅನಗತ್ಯ ತನಿಖೆಗಳನ್ನ ನಡೆಸ್ತಿದ್ಯಾ? ಸಂಸದೀಯ ಸಮಿತಿ ಈ ಪ್ರಶ್ನೆಗಳನ್ನು ಕೂಡ ಕೇಳಿತು. ದಿಗ್ವಿಜಯ್ ಸಿಂಗ್ ಸಮಿತಿಯ ನೇತೃತ್ವ ವಹಿಸಿದ್ರು. ತೀವ್ರವಾಗಿ ಪ್ರಶ್ನೆ ಮಾಡಲಾಯಿತು. ಸೂಕ್ತ ಉತ್ತರ ಕೊಡುವ ಬದಲು ಅವರು ಮುಂದಿನ ವರ್ಷ ಪರೀಕ್ಷೆಯನ್ನ ಆನ್ಲೈನ್ ನಲ್ಲಿ ನಡೆಸುತ್ತಿದ್ದೇವೆ ಅಂತ ಸಬೂಬ್ ಹೇಳಿದಾಗ ಈಗ ಪತ್ರಿಕೆ ಹೇಗೆ ಸೋರಿಕೆ ಆಗಿದೆ ಅಂತ ಹೇಳಿ ಅಂತ ಅವರನ್ನ ಕೇಳಲಾಯಿತು. ಆನ್ಲೈನ್ ಪರೀಕ್ಷೆ ಸೋರಿಕೆ ಆಗೋದಿಲ್ಲ ಅಂತ ಹೇಗೆ ನಂಬಬಹುದು ಅಂತ ಕೂಡ ಕೇಳಲಾಯಿತು. ಪತ್ರಿಕೆ ಪದೇ ಪದೇ ಸೋರಿಕೆಯಾಗ್ತಿದೆ, ಮತ್ತದು ಸೋರಿಕೆಯಾದ ನಂತರ ಹೇಗೆ ಸೋರಿಕೆಯಾಗಿದೆ ಅನ್ನೋದು ಜವಾಬ್ದಾರಿ ಹೊತ್ತವರಿಗೆ ತಿಳಿದಿಲ್ಲ. ಹೊಣೆಗಾರಿಕೆ ಅನ್ನೋದೇ ಇಲ್ಲದೆ ಇದ್ದಾಗ ಹೀಗಾಗತ್ತೆ. ರಾಜಕಾರಣಿಗಳು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ತಾರೆ, ಅಧಿಕಾರಿಗಳು ಕೂಡ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ತಾರೆ. ಒಬ್ಬ ಅಧಿಕಾರಿ ಹುದ್ದೆ ಕಳ್ಕೊಂಡ್ರೆ ಆಗ ಉಳಿದವರು ಭಯ ಪಡ್ತಾರೆ. ಸಚಿವರಿಗೆ ತಮ್ಮ ಹುದ್ದೆಯನ್ನು ಕಳೆದುಕೊಳ್ಳಬಹುದು ಅಂತ ಹೇಳಲಾಗುತ್ತೆ. ಏನಾಗಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.